ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಥೈರಾಯ್ಡ್ ಸಮಸ್ಯೆಗೆ ಯೋಗ ಚಿಕಿತ್ಸೆ ಮೂಲಕ ಏನೆಲ್ಲ ಅಭ್ಯಾಸಗಳನ್ನು ಮಾಡಬಹುದು, ಅದನ್ನು ಪರಿಹರಿಸಿಕೊಳ್ಳಬಹುದು ಎನ್ನುವುದನ್ನು ಇವತ್ತು ನೋಡೋಣ. ನಿಧಾನವಾಗಿ ಬಲಬದಿಗೆ ಕೂತ್ಕೊಳ್ಳಿ. ಹಾಗೆ ಬಲಗಾಲನ್ನು ನಿಧಾನವಾಗಿ ಮೇಲೆ ಕೆತ್ಕೊಳ್ಳಿ. ಹಾಗೆ ಬಲಗೈಯನ್ನು ಬೆನ್ನಿನ ಹಿಂದೆ ಕೊಡಿ. ಎಡಗಾಲನ್ನು ಕೂಡ ಮೇಲೆ ಕೆತ್ಕೊಳ್ಳಿ. ನಿಧಾನವಾಗಿ ಮುಂದಕ್ಕೆ ಹೋಗಿ ಈ ಸೊಂಟದ ಭಾಗಕ್ಕೆ ಇಟ್ಟ ಬಟ್ಟೆಯನ್ನು ಹಾಗೆ ಕಾಪಾಡಿಕೊಂಡು ನಿಧಾನವಾಗಿ ಕೆಳಗೆ ಬರ್ತಾ ಎರಡೂ ಕೈಗಳನ್ನು ಕೆಳಮುಖವಾಗಿ ಚೇರಿನ ಒಳಗಡೆ ಕೊಡಿ. ಹಿಂದ್ಗಡೆ ಇರೋ ಕಾಲನ್ನು ಹಿಡ್ಕೊಳ್ಳಿ. ನಿಧಾನವಾಗಿ ಹಾಗೆ ಕೆಳಗೆ ಬನ್ನಿ. ನಿಮ್ಮ ಭುಜವನ್ನು ಕೆಳಗೆ ಇಟ್ಟಿರುವ ಬ್ಲಿಸ್ಟರ್ ಮೇಲೆ ಬಿಡಿ. ಕೆಳಗೆ ಬಿಡಿ. ಆರಾಮದಲ್ಲಿ ಬನ್ನಿ, ಆರಾಮದಲ್ಲಿ ಬನ್ನಿ. ಯಾವುದೇ ಕಾರಣಕ್ಕೂ ಕುರ್ಚಿಯನ್ನು ಬಿಡಬೇಡಿ. ಕುರ್ಚಿಯನ್ನು ಬಿಗಿಯಾಗಿ ಹಿಡ್ಕೊಳ್ಳಿ. ನಂತರ ಎರಡೂ ಕಾಲನ್ನು ಜೋಡಿಸ್ಕೊಳ್ಳಿ. ನಿಧಾನವಾಗಿ ಮಂಡಿಯ ಭಾಗವನ್ನು ನೇರಗೊಳಿಸೋಣ ಮತ್ತು ಸಂಪೂರ್ಣ ನಮ್ಮ ಶರೀರದ ಭಾರವನ್ನು ಈ ಬ್ಲಿಸ್ಟರ್ ಮೇಲೆ ಬಿಡೋಣ. ಮತ್ತು ಯಾವುದೇ ಕಾರಣಕ್ಕೂ ಈ ಕುರ್ಚಿಯನ್ನು ಕೈಯಿಂದ ಹಿಡ್ಕೊಂಡಿರೋದನ್ನು ಸಡಿಲ ಮಾಡಬಾರ್ದು. ಅದನ್ನು ಸದಾ ಒಂದು ಬಿಗಿಯಾಗಿ ಹಿಡ್ಕೊಂಡಿರಬೇಕು. ಈ ಸ್ಥಿತಿಯಲ್ಲಿ ನಿಧಾನವಾದ ಉಸಿರಾಟವನ್ನು ಮಾಡೋಣ. ನೋಡಿ, ಸರ್ವಾಂಗಾಸನವನ್ನು ವಿತೌಟ್ ಸಪೋರ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಈ ಚೇರ್ಗಳ ಮೂಲಕ ಮತ್ತು ಈ ಬ್ಲಿಸ್ಟರ್ಗಳ ಮೂಲಕ ಸಹಾಯದಿಂದ ನಾವು ಮಾಡುವಾಗ ಮೊದಲನೇ ದಿನದಲ್ಲಿ ಈ ಅಭ್ಯಾಸವನ್ನು ಕಲಿಬೋದು. ಮತ್ತು ಇದರಲ್ಲಿ ಸಿಗುವಂತಹ ಎಲ್ಲ ಲಾಭಗಳು ಆರಾಮಾಗಿ ಸಿಗ್ತದೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಈ ಒಂದು ಸರ್ವಾಂಗಾಸನವನ್ನು ಮಾಡಿದಾಗ ನಮ್ಮ ಥೈರಾಯ್ಡ್ ಆ್ಯಕ್ಟಿವೇಷನ್ಗೆ ತುಂಬ ಸಹಾಯವನ್ನು ಮಾಡುತ್ತೆ. ನಮಗೆ ಗೊತ್ತಿದೆ, ಈ ಸರ್ವಾಂಗಾಸನ ಅನ್ನೋದು ಮದರ್ ಆಫ್ ಆಸನ ಅಂತ ಕರಿತೇವೆ ನಾವಲ್ವಾ. ಮನೆಯಲ್ಲಿ ತಾಯಿಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಈ ಯೋಗಾಸನಗಳ ಸಮೂಹದಲ್ಲಿ ಈ ಆಸನವನ್ನು ಮದರ್ ಆಫ್ ಆಸನ ಅಂತ ಕರಿತೀವಿ. ಹಾಗಾಗಿ ನಮ್ಮ ಇಡೀ ಶರೀರವನ್ನು ಪೋಷಣೆ ಮಾಡುವಂತಹ, ಇಡೀ ಶರೀರಕ್ಕೆ ಲಾಭವನ್ನು ಕೊಡುವಂತಹ ವಿಶೇಷವಾದ ಆಸನ ಅಂತಿದ್ದರೆ ಅದು ಸರ್ವಾಂಗಾಸನ. ಹಾಗಾಗಿ ಎಲ್ಲ ಕಾಯಿಲೆಗಳಿಗೂ ಇದು ಒಂದು ರಾಮಬಾಣ ಇದ್ದಾಗೆ. ನೋಡಿ, ಈ ಸ್ಥಿತಿಯಲ್ಲಿ ನಮ್ಮ ತಲೆಯ ಭಾಗ ಕೆಳಮುಖವಾಗಿದೆ, ಕಾಲಿನ ಭಾಗ ಮೇಲ್ಮುಖವಾಗಿದೆ. ಹಾಗಾಗಿ ಸಹಜವಾದ ಉಸಿರಾಟವನ್ನು ಮಾಡಿದಾಗ ನಮ್ಮ ಬ್ಲಡ್ ಫ್ಲೋ ಅಂದರೆ ನಮ್ಮ ರಕ್ತ ಸರಬರಾಜಿನ ಒಂದು ವ್ಯವಸ್ಥೆ ಕಂಪ್ಲೀಟಾಗಿ ನಮ್ಮ ಕುತ್ತಿಗೆ ಮತ್ತು ತಲೆಯ ಭಾಗಕ್ಕೆ ಯಥೇಚ್ಛವಾಗಿ ಹರಿಯಲ್ಪಡುತ್ತೆ. ಸೊ ಆಗ ನಾವು ಉಸಿರಾಟವನ್ನು ಮಾಡಿದಾಗ ಅಲ್ಲಿರುವ ಒತ್ತಡಗಳೆಲ್ಲ ಮುಕ್ತವಾಗಿ ಆನಂದವನ್ನು ಅನುಭವಿಸುವ ಸ್ಥಿತಿ ಆಗ್ತದೆ. ಈ ಸ್ಥಿತಿಯಲ್ಲಿ ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಅಂಥವರು ಅಕಾರವನ್ನು ಉಚ್ಚಾರಣೆ ಮಾಡಬೇಕು. ಹೇಗೆ? ನಿಧಾನವಾಗಿ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳೋದು, ಕುತ್ತಿಗೆಯಲ್ಲಿ ಗಾಳಿ ತುಂಬೋದು, ನಂತರ ಉಸಿರನ್ನು ಸಮಾಧಾನವಾಗಿ ಬಿಡ್ತಾ ಬಾಯಿ ತೆರೆದು ಅಕಾರವನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡೋದು. ಎಲ್ಲಿಂದ? ನಾಭಿಯಿಂದ ನಮ್ಮ ಧ್ವನಿ ಪಟ್ಟಿಗೆಯನ್ನು ಗಮನಿಸುತ್ತಾ ಅಕಾರವನ್ನು ಹೇಳೋದು. ನೋಡಿ, ಆಕಾರವನ್ನು ನಾವು ಹೇಳಿದಾಗ ನಮ್ಮ ಗಂಟಲಿನ ಭಾಗದಲ್ಲಿ ಎಷ್ಟು ವಿಶೇಷವಾಗಿ ಒಂದು ಆ್ಯಕ್ಟಿವೇಶನ್ ಆಗುತ್ತೆ, ನಮಗೆ ಇದರ ಅನುಭವ ಸ್ವತಃ ಆಗುತ್ತೆ. ಇನ್ನೊಮ್ಮೆ ನೋಡೋಣ. ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಗಾಳಿ ತಗೊಳ್ಳೋಣ. ಬಾಯಿ ತೆರೆದು ಬಾಯಿ ಮೂಲಕ ಅಕಾರವನ್ನು ಉಚ್ಚಾರ ಮಾಡೋಣ. ಸಹಜವಾಗಿ ಉಸಿರು ಹೊರಗೆ ಹೋಗ್ತದೆ. ನಾವು ಅಕಾರವನ್ನು ಉಚ್ಚಾರ ಮಾಡಿದರೆ ಸಾಕು. ಎಸ್, ಅಕಾರವನ್ನು ಇನ್ನಷ್ಟು ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ, ಅಂದರೆ ನಮ್ಮ ಗಂಟಲಿನ ಎಲ್ಲ ಶಕ್ತಿಯನ್ನು ಗಮನಿಸ್ತಾ ಮತ್ತು ಬಾಯನ್ನು ಸಂಪೂರ್ಣ ತೆರೆದು ಮಾಡಿದಾಗ ಇನ್ನಷ್ಟು ಎಫೆಕ್ಟಿವ್ ಆಗಿ ಬರ್ತದೆ.
ಆ ಎಫೆಕ್ಟಿವ್ನೆಸ್ ಬಂದಾಗ ಮಾತ್ರ ನಮ್ಮ ಥೈರಾಯ್ಡ್ ಗ್ರಂಥಿಗೆ ಒಂದು ಆ್ಯಕ್ಟಿವೇಷನ್ಗೆ ಸಹಾಯ ಮಾಡುತ್ತೆ. ಅದನ್ನು ಹೇಗಂತ ಇನ್ನೊಮ್ಮೆ ನೋಡೋಣ. ನಿಧಾನ ಉಸಿರು ತಗೊಳ್ಳೋಣ. ಸಹಜವಾದ ಉಸಿರಾಟವಿರಲಿ. ಹೀಗೆ ಅಕಾರವನ್ನು ನಾವು ಒಂದು 12 ಬಾರಿಯೋ 24 ಬಾರಿಯೋ ದಿನದಿಂದ ದಿನಕ್ಕೆ ಅದನ್ನು ಹೆಚ್ಚು ಮಾಡ್ತಾ ಹೋದಂತೆಲ್ಲ ನಮಗೆ ಅಲ್ಲಿ ಹೆಚ್ಚು ಉಪಯೋಗ ನಮ್ಮ ಶರೀರಕ್ಕೆ ಸಿಗ್ತದೆ. ಈ ಅಭ್ಯಾಸ ಆದಮೇಲೆ ಹೇಗೇಗೋ ಬರಲಿಕ್ಕಿಲ್ಲ, ಒಂದು ಕ್ರಮವರಿತು ಬರಬೇಕು. ಇದರ ನಂತರ ಸ್ವಲ್ಪ ಹೊತ್ತು ನಾವು ಬದ್ಧ ಕೋಣಾಸನವನ್ನು ಮಾಡೋಣ. ಕಾಲು ಮಂಡಿ ಮಡಚಿ ಪಾದಗಳನ್ನು ಜೋಡಿಸ್ಕೊಳ್ಳಿ. ಪಾದದ ಎರಡೂ ಸ್ಥಿತಿಯನ್ನು ಜೋಡಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಸಹಜವಾದ ಉಸಿರಾಟವನ್ನು ಮಾಡಿ. ನಂತರ ನಿಧಾನವಾಗಿ ಕಾಲಿನ ಮಂಡಿಯನ್ನು ಮಡಚಿ ಪಾದವನ್ನು ಚೇರ್ ಪ್ಲೇಟ್ ಮೇಲೆ ಬಿಡಿ. ಕೈಗಳನ್ನು ನಿಧಾನವಾಗಿ ಒಂದೊಂದಾಗಿ ಹೊರಗೆ ತಂದು ಮತ್ತೆ ಚೇರಿನ ಕಂಬವನ್ನು ಹಿಡ್ಕೊಳ್ಳಿ. ಕುರ್ಚಿಯ ಕಂಬವನ್ನು ಹಿಡ್ಕೊಳ್ತಾ ಹಾಗೆ ನಿಧಾನವಾಗಿ ಕೆಳಗೆ ಜಾರಿ. ನಿಧಾನವಾಗಿ ಕೆಳಗೆ ಜಾರಿ ನಿಮ್ಮ ಪೃಷ್ಠ ಮತ್ತು ಬೆನ್ನಿನ ಭಾಗವನ್ನು ಹಾಗೆಯೇ ಆ ಬುಲ್ಸ್ಟರ್ ಮೇಲೆ ಬಿಡಿ. ನಂತರ ನಿಧಾನವಾಗಿ ಕಾಲುಗಳನ್ನು ಅಗಲ ಮಾಡಿಕೊಳ್ಳಿ. ಸಮಾಧಾನವಾಗಿ ಹಾಗೇ ಮಲ್ಕೊಳ್ಳಿ. ಸಹಜವಾದ ಸ್ಥಿತಿಯಲ್ಲಿ ಉಸಿರಾಟವನ್ನು ಮಾಡಿ. ಈ ರೀತಿ ಕೆಳಗೆ ಬಂದು ಮಲಗಿದಾಗ ನಮ್ಮ ಶರೀರದಲ್ಲಿ ಆಗುವ ರಕ್ತ ಸರಬರಾಜಿನ ವ್ಯವಸ್ಥೆಯಲ್ಲಿ ಏನಾಗಿರ್ತದಲ್ಲ ತಲೆಯ ಭಾಗಕ್ಕೆ ಉಲ್ಟಾ ಅಂದರೆ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತಲ್ವ, ಅದು ಮತ್ತೆ ಸಹಜ ಸ್ಥಿತಿಗೆ ಬರಬೇಕಾದ್ರೆ ಕೆಲವೊಂದು ಕ್ಷಣಗಳು ಬೇಕು. ಈ ರೀತಿ ಮಲಗಿದಾಗ ಮತ್ತೆ ಪುನಃ ನಮ್ಮ ಎಲ್ಲ ವ್ಯವಸ್ಥೆಗಳು ಸಹಜವಾಗಿ ಮರುಕಳಿಸುತ್ತೆ. ಅದಾದ ಮೇಲೆ ಆರಾಮನಿಸಿದ ಮೇಲೆ ನಿಧಾನವಾಗಿ ಪಕ್ಕದಿಂದ ವಾಪಸ್ ಬರುವಂಥದ್ದು. ಇದು ಚೇರ್ ಸರ್ವಾಂಗಾಸನದಲ್ಲಿ ಅನುಭವಿಸುವ ವಿಧಿವಿಧಾನಗಳು. ಚೇರ್ ಸರ್ವಾಂಗಾಸನದ ನಂತರ ಈಗ ನಾವು ಉಷ್ಟ್ರಾಸನವನ್ನು ನೋಡೋಣ. ಈ ಉಷ್ಟ್ರಾಸನವನ್ನು ಮಾಡುವಾಗಲೂ ಕೂಡ ನಾವು ಕುರ್ಚಿಯ ಸಹಾಯವನ್ನು ಪಡಿಬೇಕಾಗ್ತದೆ. ಈ ಅಭ್ಯಾಸವನ್ನು ಹೇಗೆ ಮಾಡುವುದು ಅನ್ನೋದನ್ನು ಈಗ ನೋಡ್ತಾ ಬರೋಣ. ನಿಧಾನವಾಗಿ ಮಂಡಿ ಊರಿ ಚೇರಿನ ಕಡೆಗೆ ಬೆನ್ನು ಮಾಡಿ ಕೂತ್ಕೊಳ್ಳಿ. ಕಾಲಿನ ಪಾದವನ್ನು ಚೇರಿನ ಕೆಳಗಡೆ ಹಾಕಿ. ಈಗ ನಿಧಾನವಾಗಿ ನಿಮ್ಮ ಬೆನ್ನಿನ ಭಾಗವನ್ನು ಚೇರಿನ ಪ್ಲೇಟ್ ಮೇಲೆ ಬಿಡಿ. ಕೈಗಳನ್ನು ಚೇರಿನ ಒಳಗೆ ತೂರಿಸಿ ಆ ಚೇರಿನ ರಾಡ್ಗಳನ್ನು ಅಡ್ಡ ರಾಡನ್ನು ಹಿಡ್ಕೊಳ್ಳಿ, ಕಂಬವನ್ನು ಹಿಡ್ಕೊಳ್ಳಿ. ಈಗ ಸಾಧ್ಯವಾದಷ್ಟು ಹಿಂದಕ್ಕೆ ಹೋಗಿ ಕುತ್ತಿಗೆಯನ್ನು ನಿಧಾನವಾಗಿ ಹಿಂದಕ್ಕೆ ತಳ್ಳಿ. ಈ ರೀತಿಯಾಗಿ ಉಷ್ಟ್ರಾಸನವನ್ನು ಕುರ್ಚಿಯ ಮೂಲಕ ಮಾಡಿದಾಗ ನಾವು ಸುಲಭವಾಗಿ ಮಾಡ್ಬೋದು. ಮತ್ತು ಈ ಭಾಗದಲ್ಲಿ ಗಮನಿಸಿ ನಮ್ಮ ಕುತ್ತಿಗೆ ಭಾಗ ಹೇಗೆ ಟ್ರ್ಯಾಕ್ಷನ್ ಆಗ್ತಾ ಇದೆ ಅನ್ನೋದನ್ನು. ಅದನ್ನು ಹಿಂದಕ್ಕೆ ತಳ್ಳುತ್ತಾ ಹೋದಂಗೆ ನಮ್ಮ ಈ ಹೃದಯದ ಭಾಗ ಮತ್ತು ಈ ಎದೆಯ ಭಾಗ, ಹೊಟ್ಟೆಯ ಭಾಗ, ಬೆನ್ನಿನ ಮೂಲವನ್ನು ಮತ್ತು ಈ ಕೈಭುಜಗಳ ಭಾಗವನ್ನು ಗಮನಿಸ್ತಾ ಸಹಜವಾದ ಉಸಿರಾಟವನ್ನು ಮಾಡ್ತಾ ಬರೋಣ. ನಿಧಾನಗತಿಯ ಉಸಿರಾಟ, ಸಹಜವಾದ ಉಸಿರಾಟ. ಇಲ್ಲಿ ಉಸಿರಾಟವನ್ನು ಮಾಡ್ತಾ ಇದ್ದಾಗ ಪ್ರಾರಂಭದಲ್ಲಿ ಕೆಲವೊಂದು ಕಡೆ ನಮಗೆ ನೋವಿನ ಅನುಭವ ಆಗ್ಬೋದು. ಬೆನ್ನಿನ ಮೂಲದಲ್ಲಾಗ್ಬೋದು, ಎದೆಯ ಭಾಗದಲ್ಲಾಗ್ಬೋದು, ಕೈ ಭುಜಗಳಲ್ಲಿ ಆಗ್ಬೋದು, ಅಥವಾ ಕುತ್ತಿಗೆ ಭಾಗದಲ್ಲಿ ಆಗ್ಬೋದು. ಯಾಕಂದರೆ ಇದು ಹಿಂದೆ ಭಾಗುವ ಸ್ವಲ್ಪ ಅಡ್ವಾನ್ಸ್ ಅಭ್ಯಾಸ ಆಗಿರುತ್ತೆ. ಯಾಕೆ ಇದನ್ನು ಮಾಡಿಸ್ಬೇಕು ಹೇಳಿದರೆ, ನಮ್ಮ ಶರೀರವನ್ನು ಹಿಂದಕ್ಕೆ ಬಾಗಿಸಿದಾಗ ನಮ್ಮ ಕುತ್ತಿಗೆ ಭಾಗ ಚೆನ್ನಾಗಿ ಹಿಗ್ಗಲ್ಪಡುತ್ತೆ. ಅಲ್ಲಿ ಒಂದು ಟ್ರ್ಯಾಕ್ಷನ್ ಆಗತ್ತೆ. ಆ ಟ್ರ್ಯಾಕ್ಷನ್ಗೋಸ್ಕರ ನಾವು ಈ ಒಂದು ಉಷ್ಟ್ರಾಸನವನ್ನು ಮಾಡುವಂಥದ್ದು. ಇಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಮಾಡ್ತಾ ಏನಾಗತ್ತೆ, ಅಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗತ್ತೆ, ಒಂದು ಸಹಜ ಸ್ಥಿತಿಗೆ ಬರುತ್ತೆ ಮತ್ತು ಕುತ್ತಿಗೆ ಭಾಗದಲ್ಲಿ ವಿಶೇಷವಾದ ಅಭ್ಯಾಸ ಆಗತ್ತೆ. ನಿಧಾನವಾದ ಉಸಿರಾಟ, ಸಹಜವಾದ ಉಸಿರಾಟ, ದೀರ್ಘ ಉಸಿರಾಟ. ಇಲ್ಲಿ 1 ನಿಮಿಷ ಅಥವಾ 2 ನಿಮಿಷ, ಕನಿಷ್ಠ ಒಂದು 3 ನಿಮಿಷ ಇರ್ಬೋದು ಆರಾಮದಲ್ಲಿ. ಅಭ್ಯಾಸ ಆಗ್ತಾ 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 ಒಂದು 5 ನಿಮಿಷ ಕೂಡ ಇರ್ಬೋದು. ಅಂದರೆ ಪ್ರಾರಂಭದಲ್ಲಿ 1 ನಿಮಿಷದವರೆಗೆ ಇದ್ದು ಹಾಗೆ ಉಸಿರು ತಗೊಳ್ತಾ ವಾಪಸ್ ಬರೋಣ. ಹೀಗೆ ಬಂದ ಮೇಲೆ ನಾವು ಸ್ವಲ್ಪ ಮಂಡಿಗಳನ್ನು ಮುಂದಕ್ಕೆ ಹಾಕಿ, ಕೈಗಳನ್ನು ಮುಂದಕ್ಕೆ ಚಾಚಿ, ಹಣೆಯನ್ನು ಊರಿ ಶಶಂಕಾಸನದಲ್ಲಿ ವಿಶ್ರಾಂತಿ ಸ್ಥಿತಿಯನ್ನು ಮಾಡೋಣ. ಈ ರೀತಿಯಾಗಿ ನಾವು ಹಣೆಯನ್ನು ನೆಲಕ್ಕೆ ಊರಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದಾಗ ನಮ್ಮ ಬೆನ್ನಿನ ಮೂಲದಲ್ಲಿರೋ ಒತ್ತಡಗಳು, ಕುತ್ತಿಗೆ ಭಾಗದಲ್ಲಿರೋ ಒತ್ತಡಗಳು ಮತ್ತು ಕೈ ಭುಜಗಳಲ್ಲಿ ಉಂಟಾಗಿರೋ ಒತ್ತಡಗಳೆಲ್ಲ ಆರಾಮ ಅನ್ನಿಸ್ತದೆ
ಮತ್ತು ಶರೀರ ಸಹಜ ಸ್ಥಿತಿಗೆ ಬರುತ್ತೆ. ಇದನ್ನು ಕೌಂಟರ್ ಪೋಸ್ ಆಗಿ, ಅಂದರೆ ಆ ಉಷ್ಟ್ರಾಸನವನ್ನು ಮಾಡಿದ ಮೇಲೆ ಮುಂದಕ್ಕೆ ಬಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುವಂಥದ್ದು. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಯೋಗ ಚಿಕಿತ್ಸೆಯನ್ನು ನೋಡಿದ್ದೀರಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಯೋಗ ಚಿಕಿತ್ಸೆಯನ್ನು ಥೈರಾಯ್ಡ್ ಸಮಸ್ಯೆಗೆ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.